ಎರಡದಾಗ ನಿಮ್ಮ ಹೆಸರು ಬರ್ಕೋರಿ, ಕೊನೆಗೆ ಎಲ್ಲರೂ ಒಂದ ಹಾಕ್ತೀವಿ ನಾವು. ಬಹಳ ಮಜಾ ಇದೆ ಆಟ. ಓ ಜಿ ಎನ್ 1 2 3 4 5 6 7 8 4 ಈಸ್ ಕಾನ್ಸ್ಟೆಂಟ್. ಅವ್ರ ಮಂದಿ ಹೆಸರೆಲ್ಲ ಬರಕ್ ಚಾಲು ಮಾಡ್ತಾನ. ಎಲ್ಲ ಬೀಗರು ಬಿದ್ರ ಜೊತೆ ನೆನ್ಪು ಮಾಡ್ಕೊಂಡು ಇಲ್ಲಿ ಬರೋದು ಆಟ ಆಡ್ತಾರೆ. ಈ ಗುಣಾಕಾರದೊಳಗ ಸಾಕಷ್ಟು ಮ್ಯಾಜಿಕ್ ಮಾಡ್ದಂಗೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಮಗ್ಗಿಲ್ದಾನೆ ಗುಣಾಕಾರ ಮಾಡ್ಬೋದು. ನಾ ಹೆಂಗ್ ಮ್ಯಾಜಿಕ್ ಮಾಡ್ತೇನೆ ನೋಡ್ರ, ಇದು ಆನ್ಸರ್. ಗುಣಾಕಾರ ಹೇಳ್ತೀರಿ ಮಕ್ಕಳಿಗೆ, ಅಂತ ಇಂತ ಹೇಳೋಕ್ಕಿಂತ ಚಲೋ ಉತ್ತರ ಬರೋದು ಹೇಳ್ಬೇಕಲ್ಲ. ನಾನಾ ಅಂತ ಸುಮಾರು 200 ಗುಣಾಕಾರ ಕಂಡಿಡಿದೆ. ಇಂಥವು ಎಷ್ಟೆಷ್ಟು ಮಹಾನ್ ವ್ಯಕ್ತಿಗಳ ಹುಟ್ಟಿದ ತಾರೀಖನ್ನ ಗುಣಿಸಿದ್ರೆ ಬರಬೇಕು ಅಂತದೊಂದು ಸೂತ್ರ ಕಂಡಿಡಿದೀನಿ. ನಾ ಮೊದಲೇ ಹೇಳೀನಿ, ತಂತ್ರಗಾರಿಕೆಯಿಂದ ಏನಾದರೂ ಮಾಡ್ಬೋದು. 10ರ ಭಾಗಿಸ್ರಿ, ಶೇಷ 9 ಉಳಿತೈತಿ. 9ರ ಭಾಗಿಸ್ರಿ, ಶೇಷ 8 ಉಳಿತೈತಿ. 8ರ ಭಾಗಿಸ್ರಿ, ಶೇಷ 7 ಉಳಿತೈತಿ. 0 to 9 ಎಲ್ಲ ಶೇಷ ಉಳಿದಂತ ವಿಶೇಷ ಸಂಖ್ಯೆ. ವಿಚಿತ್ರ ಅಂದ್ರ ನೀವು ಯಾವ್ದಾರ ಬರ್ಕೋರಿ, ಇದನ್ನ ಯಾವಾಗಲೂ 222 ಬರ್ತದೆ. ಒಂದು ಸಂಖ್ಯೆ ಹಿಡ್ಕೋರಿ ಮನಸ್ಸಿನ, ನೀವು ಯಾವ್ದಾರು ಒಂದು 10ರೊಳಗೆ ಒಂದು ಹಿಡ್ಕೋರಿ. ನೀವು ಮೊದಲೇ ಹಿಡ್ಕೊಂಡಿದ್ರಿ ನೋಡ್ರ, ಆ ಸಂಖ್ಯೆದಾಗ ಕರೀರಿ. 5 ನೋಡಿ. ನೋಡದ 4 40 44 ಹೌದಾ. 36 8 44 12 32 44 ನೋಡಿ. 9 ಮಗಿ ತಗೊಂಡು ಗೊತ್ತಿಲ್ಲ ರಚನೆ ಆಗಿದೆ. ಈ ರೀತಿ ಆಟ ಆಡ್ತಾನ ನಮ್ಮ ಬೇಸಿಕ್ ಅನ್ನೋದೇನು ಗಣಿತ ಐತಲ್ಲ, ಅದನ್ನ ಬದ್ಲು ಮಾಡ್ಕೋಬೇಕು ಮೊದಲ. ಈಗೊಂದು ಇಂಗ್ಲಿಷಿನ ಆಟವನ್ನು ಆಡೋಣ, ಅದರಾಗೂ ಕೂಡ ಗಣಿತವನ್ನು ಕಾಣ್ಬೋದು. ಇದು ಬಹಳ ನಿಜ ಇದೆ. ನಮ್ಮ ಪಂಪ್ ಏನಲ್ಲ, ಮಾನವ ಕುಲಂ ತಾನೊಂದೇ ಒಲಂ ಅಂದಂಗ ನಾವೆಲ್ಲರೂ ಒಂದೇ, ಜಗತ್ತಿನೊಳಗಿರೋರು ಎಲ್ಲರೂ ಒಂದೇ ಅನ್ನೋದಕ್ಕೆ ಎರಡದಾಗ ನಿಮ್ಮ ಹೆಸರು ಬರ್ಕೋರಿ, ಕೊನೆಗೆ ಎಲ್ಲರೂ ಒಂದ ಹಾಕ್ತೀವಿ ನಾವು. ಬಹಳ ಮಜಾ ಇದೆ ಆಟ. ಈಗ ನೋಡ್ರಿ, ಮೈ ನೇಮ್ ಈಸ್ MS ಪೂಜಾ. ಹಿಂಗ ಇಲ್ಲಿ ನಿಮ್ಮ ಹೆಸರು ಬರ್ಕೋರಿ. ಅವ್ರು ಯಾರಿಗೆ ಯಾವ ಹೆಸರು ಬೇಕು ಅವ್ರ ಹೆಸರು ಬರ್ಕೋರಿ. ಏನ್ ಅನ್ಬೋದು, ಇವನ್ನೆಲ್ಲ ಎನಿಸ್ಬೇಕು. ಈ ಅಕ್ಷರಗಳು ಎಷ್ಟು ಅದಾವ? 1 2 3 4 5 6 7 8 9 10 11 12 13 14 15 ಅದಾವ. 15 ಅಂತ ಬರಿಬೇಕು. ಮತ್ತೆ ಎನಿಸ್ಬೇಕು 1 2 3 4 5 6 7 ಮತ್ತೆ ಎನ್ಬೇಕು 1 2 3 4 5 ಮತ್ತೆ ಅನ್ಸ್ರಿ 1 2 3 4 ಬರ್ಕೊಂತ ಹೋಗುದು. ಮತ್ತೆ ಅನ್ಸ್ರಿ 1 2 3 4 ಈಸ್ ಕಾನ್ಸ್ಟೆಂಟ್. ಕೊನೆಗೆ ಏನ್ ಮಾಡಿದ್ರು 4 ಕೊನೆಗೆ ಬರ್ತದೆ. ಹಿಂಗ ಯಾರ ಹೆಸರ ಬರೀಲಿ 4 ಬರ್ತದ. 4 ಈಸ್ ಕಾನ್ಸ್ಟೆಂಟ್ ಅಂದ್ರೆ ನಾವು 1000 4 ಮಂದಿ ಬಾಯಾಗಿರ್ಬೇಕಂತ ಒಂದ್ ನೀತಿನ ಆದಂಗಾಗತ್ತೆ. ಇದು ನೋಡಿ, ಈ ನನ್ನ ಹೆಸರು ತೆಗ್ಬೇಕಾದ್ರೆ ಈಗ ನಿಮ್ಮ ಹೆಸರು ತುಂಬಿಡ್ಬೇಕಾರೆ ಅಮೋಘ, ಅದನ್ನಷ್ಟೇ ಹಾಕಿಸ್ರಿ. ಇದನ್ನ ಹಾಕಿಸ್ರಿ AMOGH. AMOGH. 1 2 3 4 5 6 7 8 9 10 11 12 13 THIRTEEN 13. 1 2 3 4 5 6 7 8 EIGHT 8. 1 2 3 4 5 1 5 1 2 3 4 is constant. ಹುಡುಗ ಬೇರೆ ಬೇರೆ ಹೆಸರನ್ನ ತುಂಬಿಕೊಂಡು ಆಟ ಆಡ್ತಾನ. ಆಟ ಆಮ್ಯಾಗ ಇಲ್ಲೇ ಸಂಖ್ಯೆಗಳನ್ನ ಅಂಕೆಯಲ್ಲಿ ಬರುವುದಂತ ಒಂದು ಸಿಲೆಬಸ್ನಾಗ ಇರ್ತೈತಿ. ಅದನ್ನ ನಡೆಸೈತಿ. ಇಲ್ಲೇ ಒಮ್ಮೆ 18 ಅಂತ ಬರಬೇಕು, ಒಮ್ಮೆ 14 ಅಂತ ಬರಬೇಕು. ಬರ್ದಿದ್ದಾತು. ಮತ್ತೆ ಇನ್ನೊಂದ್ ಏನಂದ್ರೆ ಅವ್ರ ಮಂದಿ ಹೆಸರೆಲ್ಲ ಬರಕ್ ಚಾಲು ಮಾಡ್ತಾನ. ಎಲ್ಲ ಬೀಗರು ಬಿದ್ರ ಜೊತೆ ನೆನ್ಪು ಮಾಡ್ಕೊಂಡು ಇಲ್ಲಿ ಬರೆದು ಆಟ ಆಡ್ತಾನ. ಈ ರೀತಿ ಆಟ ಆಡ್ಕೊಂತ ಕೆಲವೊಂದು ವಿಷಯಗಳನ್ನು ಈ ರೀತಿ ಕಲಿಬಹುದು ಅನ್ನೋದು ಇದೊಂದು. ಇನ್ನ ಗುಣಾಕಾರರಾಗಿರುವಂತ ಅದ್ಭುತ ಯಾವ ಕ್ರಿಯೆಗಳಿಗೂ ಇಲ್ಲ ಅಂತ ನಾನ್ ಮಾಡಿದ್ದೆ. ಯಾಕಂದ್ರೆ ಗುಣಾಕಾರದ ಬಗ್ಗೆ ದೊಡ್ಡ ಸಂಶೋಧನೆ ನಾ ಮಾಡಿದ್ದೇನೆ. ಈ ಗುಣಾಕಾರದೊಳಗ ಸಾಕಷ್ಟು ಮ್ಯಾಜಿಕ್ ಮಾಡ್ದಂಗೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಮಗ್ಗಿಲ್ದೇನೆ ಗುಣಾಕಾರ ಮಾಡ್ಬೋದು. ಈಗ ಒಬ್ಬ ಮಗ್ಗಿನ ಬರುದಿಲ್ಲ, ಆದ್ರೂ ಅವ ಗೆರೆಯ ಗುಣಾಕಾರ ಮಾಡ್ಬೋದು. ಆಮೇಲೆ ಗುಣಾಕಾರದಾಗ ಹಲವಾರು ರೀತಿ ಮಾಡ್ಬೋದು, ಹಲವಾರು ಟೈಪ್ ಮಾಡ್ಬೋದು. ಅದಕ್ಕೆ ನಾನೊಂದು ಪಂಚತಂತ್ರ ಅನ್ನೋದನ್ನ ಪಂಚತಂತ್ರ ಗುಣಾಕಾರದಲ್ಲಿ ಪಂಚತಂತ್ರ ಅಂತ ಮಾಡಿದೆ. ಒಂದೇ ಲೆಕ್ಕ ತಗೊಂಡು 5 ನಮೂನಿ ಹೆಂಗ್ ಮಾಡ್ಬೋದು ಅನ್ನೋದನ್ನು ಮಾಡಿದೆ. 5 ನಮೂನಿ ಮಾಡ್ಬೋದು. ಅದಕ್ಕೆ ಈಗ ಒಂದು ಮೊದಲ ಆ ಮಗುವಿಗೆ ಆಕರ್ಷಣೆ ಮಾಡಕ್ ಒಂದು ಮ್ಯಾಜಿಕ್ ಮಾಡೋಣ ಗುಣಾಕಾರ. ಈಗ ಒಂದು ಸಂಖ್ಯೆ ಹೇಳ್ಕೊಂತವ್ರಿ. 24 18 ಇನ್ನೊಂದು 12 ಸಾಕನ? 10 ಇರ್ರಿ, 10 ತೋರಿಸ್ತೇನೆ. 5 ಇದನ್ನ ಹೆಂಗ್ ಮಾಡ್ಬೋದು ಅಂತಂದ್ರೆ ನಂದೊಂದು ನಿಂದೊಂದು ಅನ್ಬೇಕಿದಕ್ಕೆ. ಇದು ನಿಂದು, ಇದನ್ನ ಯಾಕೆ ಹೇಳಿದ್ ನಾನು ನಿನ್ನೇನು ಕೇಳುದಿಲ್ಲ. ಇದನ್ನ ಯಾಕೆ ಬರ್ಕೊಂಡು ನೀವು ನಾನು ಕೇಳ್ಬೇಡ. ಇದು ಮಜಾ ಹೌದ್ರಾ? ಇದು ಬೇರೆ ಬೇರೆ ಬರ್ಕೊಂಡು ನಾ ತೋರಿಸ್ತೇನೆ.
ಎಲ್ಲಾರು ಈ ಲೆಕ್ಕ ಮಾಡೋದು ಹೆಂಗ ಯಾ ಕಡೆ ಮಾಡ್ತಾರೆ ಹೇಳ್ರಿ? 5 2 10 ಚಾಲು ಮಾಡ್ತಾರೆ, ಹಿಂಗ್ ಮಾಡ್ತಾರ. ಹೌದಾ? ನಾ ಹೆಂಗ್ ಮ್ಯಾಜಿಕ್ ಮಾಡ್ತೀನಿ ನೋಡ್ರಿ. ಇದು ಆನ್ಸರ್. ಇದನ್ನ ಡಿಜಿಟಲ್ ರೂಟ್ ಕಳಿಸಿದ್ವಲ್ಲ ಆಗಲೇ, ಆ ಡಿಜಿಟಲ್ ರೂಟ್ನ್ಯಾಗ ಸರಿ ಐತೆ ತಪ್ಪೈತೆ ಅಂತ ಯಾರಿಗೂ ತೋರಿಸೋ ಅವಶ್ಯಕತೆನೇ ಇಲ್ಲ. ಈಗ ನೋಡಿ ಎಲ್ಲ ಕೂಡಿ ಡಿಜಿಟಲ್ ರೂಟ್ ಮಾಡ್ರಿ, ನೀವೇ ಮಾಡ್ತೀರಿ. 2 4 6 6 1 7 7 8 15 15 1 16 2 18 18 ಅಂದ್ರೆ 9 ಆಗತ್ತೆ ಡಿಜಿಟಲ್ ರೂಟ್. ಇದ್ರದ್ದು 5 ಆಗತ್ತೆ. ಇದ್ರದ್ದು ಮಾಡ್ರಿ 1 2 3 3 ಪೂಜೆ 3 3 ಮತ್ತು 12 12 6 18 ಆಗತ್ತೆ. ಇದು 18 18 ಅಂದ್ರೆ 9. ಇದ್ರದ್ದು 9. ಇದಕ್ಕ ಗುಣಾಕಾರ ಆಗಿ ಇಲ್ಲಿ ಉತ್ತರ ಬಂದತಿಲ್ರಿ. ಇದಕ್ಕ ಗುಣಾಕಾರ ಆಗಿ ಅದ್ರದ್ದು ಕೂಡಿಸ್ಬಿಟ್ರೆ ಈಗ ಉತ್ತರ ಬರಬೇಕು. ಈಗ 9 5 45 45 4 5 ಕೂಡಿಸ್ಬಿಟ್ರೆ 9. ಇಲ್ಲಿ ಬಂತ 9 ಗುರ್ತದಿಲ್ರಿ. ಇದೇ ಗುಣಾಕಾರ. ಎಂತ ದೊಡ್ಡ ಗುಣಾಕಾರ ಇದ್ರು ಗುಣ್ಯ ಮತ್ತು ಗುಣಕಗಳ ಡಿಜಿಟಲ್ ರೂಟ್ ಮಾಡಿ ಇದಕ್ಕೆ ಗುಣಿಸ್ಬಿಟ್ರೆ ಇದರ ಡಿಜಿಟಲ್ ರೂಟಿಗೆ ಸರಿ ಇದ್ರ ಆ ಲೆಕ್ಕ ಸರಿ. ಸಣ್ಣದು ಹೇಳ್ರಿ. 510. ಈಗ ಬ್ಯಾರೆ ಹಂಗ ಡಿಜಿಟಲ್ ರೂಟಿನ ಸಲಾಗಿ ಹೇಳ್ರಿ. ಆ ಮ್ಯಾಜಿಕ್ ಬಿಟ್ಟು ಬ್ಯಾರೆ ಇನ್ನೊಂದು ಏನ್ ಹೇಳಿ? 4 ಅಲ್ಲ 4 2 ಅಂಕಿ ಮಾಡಕ್ಕೂ ಬರ್ತದೆ. 4 ಪೂಜೆ 4 1 4 4 20 ಮಾಡೋಣ. ಇನ್ನೊಂದು ಮಾಡೋಣ. ಇದು ಡಿಜಿಟಲ್ ರೂಟ್ ಮಾಡ್ರಿ. 5 1 6 ಪೂಜೆ ಕೂಡಿಸಿದ್ರೆ 6. ಇದು 4ಕ್ಕೆ 4 ಐತಿ 4. ಇವನ್ ಕೂಡಿಸ್ರಿ 2 ಪೂಜೆ 2 2 4 6 6 ಪೂಜೆ 6. ಮತ್ತೆ ಇದಕ್ಕ ಗುಣಾಕಾರ ಆಗೈತಿ. ಇದಕ್ಕೆ ಗುಣಾಕಾರ ಮಾಡಿ 6 ನಕಲೆ 24. ಆ 2 ಕೂಡಿಸಿ ಡಿಜಿಟಲ್ ರೂಟ್ ಮಾಡಿ 6 ನಕಲೆ 24 ಅಂದ್ರೆ ಅವೆರಡು ಕೂಡಿಸ್ರಿ. ಮತ್ತೆ ಇದೈತಲ್ಲ ಕರೆಕ್ಟ್. ಇಂಥ ದೊಡ್ಡ ಲೆಕ್ಕಗಳನ್ನು ಕೂಡ ಅದೇ ಕ್ಷಣದೊಳಗೆ ಹಿಂಗ್ ನೋಡಿ ಡಿಜಿಟಲ್ ರೂಟ್ ಇತ್ತಂದ್ರೆ ಅದರೊಳಗೆ ನೋಡಿ. ಇವು ಎಕ್ಸಾಮಿನೇಷನ್ ಒಳಗ ಈ ಕಾಂಪಿಟೇಷನ್ ಎಕ್ಸಾಮ್ಸ್ ಒಂದು ಲೆಕ್ಕ ಮಾಡಿರ್ತಾನ. ನಾ ಗುಣಿಸಿದ್ ಸರಿ ಐತಿಲ್ಲ ನೋಡಕ್ ನೋಡ್ಕೊಂಡ್ ಕುಂದ್ರೋದಾಗುದಿಲ್ಲ. ಈ ಡಿಜಿಟಲ್ ರೂಟ್ ಕಲ್ತ್ಬಿಟ್ರೆ ಅಲ್ಲೇ ಒಂದು ಕ್ಷಣದೊಳಗೆ ಅದಕ್ಕೆ ತಾಳೆ ಮಾಡಿದವ್ರ ಕರೆಕ್ಟ್ ಐತೆ ಅಂತ ಕಂಡಿಡಿವು. ಇದನ್ನು ಇನ್ನೊಂದು ಸಣ್ಣದಾಗಿ ಅರ್ಥ ಆಗುವಂಗ ಇನ್ನೊಂದು ಈಗ ಹೇಳ್ರಿ. 53 ಗುಂಡ್ಲೆ 42 ಐತೆ ಅಂತ ತಿಳ್ಕೊಳ್ಳಿ. 2 3 6 2 5 10 4 12 2 ಕುಂತ್ಕೊಂಡು 4 20 21 6 2 2 2. ಇಲ್ಲಿ ಎಷ್ಟು ಅಂಕಿ ಇರ್ತಾವ ಎಲ್ಲದರದ ಅಂಕಿಗಳನ್ನು ಕೂಡಿಸಿ ಒಂದ್ ಅಂಕಿ ಮಾಡ್ಬೇಕು ಅನ್ನೋದು ಕಲ್ತಿರಿ. ಹಂಗಾರೆ 5 3 ಕೂಡಿಸ್ರಿ 8. ಇದನ್ನ 4 2 ಕೂಡಿಸ್ರಿ 6. ಇವನ್ನ 2 2 2 6. ಇದೊಂದು 6 12 12 ಅಂದ್ರೆ ಅಲ್ಲೇ ಡಿಜಿಟಲ್ ರೂಟ್ ಮಾಡ್ಬೇಕು. 2 ಅಂಕಿ ಮಾಡಕ್ ಬಿಡುವಂಗ ಇದ್ರಾಗ 2 4 6 6 12 12 ಅಂದ್ರೆ ಅವು 2 ಕೂಡಿಸ್ಬಿಡ್ರಿ 3. ಹಂಗಾರೆ ಇದನ್ನ ಗುಣಿಸಿದಾಗ ಇಲ್ಲೇ ಬಂದತಿ. ಇದನ್ನ ಗುಣಿಸಿದಾಗ ಅದ್ರ ಡಿಜಿಟಲ್ ರೂಟ್ ಎಷ್ಟು ಬರ್ಬೇಕು? 3 ಬರ್ಬೇಕು. ಹಂಗಾರೆ 8 6 48. ಆ 48 ಮತ್ 48 ಕೂಡಿಸ್ರಿ 48 4 8 12. ಮತ್ ಇಲ್ಲಿ 2 ಬಂದು 2 ಬರಕ್ ಬಿಡುವಂಗಿಲ್ಲ. ಮತ್ ಇಲ್ಲಿ 2 ಕೂಡಿಸ್ರಿ 3. ಹಂಗಾರೆ 3 ಬರುತ್ತೆ. ಕರೆಕ್ಟ್. ಇದು ರೂಢ ಆತಂದ್ರೆ ಭಾಳ ಈಜಿ ರೀ. ಇದೇನ್ ದೊಡ್ಡದಿರಲ್ಲ. ಪ್ರಾಕ್ಟೀಸ್ ಹಾಕೊಂತ ಹೋಗ್ಬೇಕು. ಇದು ಎಷ್ಟು ಸುಲಭ ಆಗತ್ ಮುಂದಂದ್ರೆ ಇದ್ರಾಗ ಬಂದು 9 ಬಿಡುದು 0 ಬಿಡುದು. ಎಲ್ಲರ 2 2 3 3 ಅಂಕಿ ಕುಡಿಸಿದ್ರೆ 9 ಅನ್ನೋದು ನಮ್ ಕಣಿ ಕಾಣತ್ತ ಅವ್ನು ಬಿಟ್ಕೊಂತ ಹೋಗ್ಬಿಟ್ರ ಅಗದಿ ಸುಲಭವಾಗಿ ಡಿಜಿಟಲ್ ರೂಟ್ ಕಂಡಿಡಿಬಹುದು. ಇದನ್ನ ವ್ಯಾವಹಾರಿಕವಾಗಿ ಹೆಂಗ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳ್ಬಿಡ್ಲೆ. ಈಗ ಒಂದು ಉದಾಹರಣೆ ವ್ಯಾವಹಾರಿಕವಾಗಿ ಉದ್ಯಮಿಗಳಿಗೆ ಅದೆಲ್ಲ ಚಲೋ ಹಿಂದಾರ ಅದ ಇದನ್ನ ಮಾಡ್ತಿದ್ರು. ನಮ್ಮ ಹಿಂದಿನ ಕಾಲದೊಳಗೆ ಐತಿದ್ರು. ಹೌದು. ನಾವೆಲ್ಲ ನೆನಪರ 56 ರೂಪಾಯಿ ಇನ್ನೊಂದು ಏನೋ ತಗೋಣ. ನಿಂಗೆ ಬರಿತೀನಿ ನಾ. ಇದೊಂದು ಸಣ್ಣ ಮಾಡೋಣ. ಕೇಳ್ ಅಂಗಡಿಯಾಗ ಹಿಂಗ್ ಕೊಟ್ರು ಒಂದು ಸ್ಲಿಪ್ ಕೊಡ್ತಾರೆ ನಿಮ್ಗೆ. ಹೆಂಗ್ ಕೊಡ್ತಾರೆ? 6 7 13 15 15 7 22 28 36 6 ಕೆಳ ಬಂತು 3 3 3 6 4 10 3 13 18 4 22 220. ನಿಮ್ಗೆ ಅವಸರ ಐತಿ. ಇವ್ನ ಒಟ್ಟು ಕೂಡ್ಸ್ಕೊಂಡ್ ಕುಂದ್ರದ ಆಗಬಾರ್ದು. ಹೌದ್ರೆ? ಅವಸರ ಜೀವನ. ಈಗ ಯಾರಿಗೂ ಟೈಮ್ ಅನ್ನೋದಿಲ್ಲ. ನಾವೊಂದು ಕ್ಷಣದಾಗ ನೋಡ್ಬಿಡ್ತೇನೆ. ಏನ್ ಮಾಡ್ತೇನೆ? ಇಲ್ಲ 4 8 12 3 3 8 14 5 5 3 8 15 6 6 10 12 3 3 6 6 13 4 4 10 10 ಅಂದ್ರೆ 1. ಇದು ಡಿಜಿಟಲ್ ರೂಟ್ 1. ಇಡೀ ಇದ್ರ ಸಮರಿ ಇದ್ರ ಒಟ್ಟು ಡಿಜಿಟಲ್ ರೂಟ್ 1. ಈ 1ಅನ್ನ ಬರೀ ಹಿಂಗ ನಾನ ಕೂಡ್ಸಿದೆ ಅಂತ ಹಿಂಗ ಕೂಡ್ಸ್ಬೇಕಾಗಿಲ್ಲ. ಹಿಂಗಾರ ಕೂಡ್ಸ್ರಿ. ಹಿಂಗಾರ ಹೆಂಗಾರ ಕೂಡ್ಸ್ರಿ. 1 ಅಂಕಿನೂ ಬಿಡಬಾರ್ದು ಅನ್ನೋದನ್ನ ಜ್ಞಾಪಕ ಐತಿಲ್ರಿ. ಇಡೀ ಸಂಖ್ಯೆಗಳ ಡಿಜಿಟಲ್ ರೂಟ್ 1. ಹಂಗಾರೆ ಇವ್ ಕೂಡ್ಸ್ರಿ 2 2 4 6 10 ಅಂದ್ರೆ 1. ಸರಿ ಐತಿ. ನನ್ ಲೆಕ್ಕ ಸರಿ. ಅವ 1 ಪೈಸಾ ತಪ್ಪಿದ್ರು ಇಲ್ಲಿ ತೋರಿಸ್ತತಿ. ಹೌದ್ರೆ? ಇದೇ ರೀತಿ
ಕಂಡಕ್ಟರ್ ಕೊಡೋರಾಗ್ಲಿ ಹೋಟೆಲ್ನ್ಯಾಗ ಕೊಟ್ಟಾಗಲಿ ಇಂಥವು ಅನೇಕ ಸಂದರ್ಭಗಳು ಇವನ್ನ ಕೂಡಿಸೋದು ಕೂಡ ಭಾಳ ಹಗರೈತಿ. ಬಹಳಷ್ಟು ಸಂಖ್ಯೆ ಇದ್ದಾಗ ಹೆಂಗ್ ಕೂಡಿಸ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಮೆಥಡ್ ಅದ, ಮುಂದೆ ಹೇಳ್ತೇನೆ ನಾ. ಈಗ ಆಯರ್ ಬರಕ್ ಕುಂತಿರ್ತಾರ ಲಗ್ನದಾಗ, ಇಷ್ಟು ಉದ್ದ ಆಗಿರ್ತೈತಿ, ಅವ ಊಟಕ್ಕೆ ಹೊಂದಿರೋದಿಲ್ಲ, ಅವ ಹೊಂದಿರೋದೇ ಇರಲ್ಲ. ಬಹಳ ಬೆಳ ಕೂಡಿಸಿದ್ರೆ ಒಂದ್ ಕೈಲಾಗ ಹೋಗೈತ್ರಿ ಈ ತಡ್ರಿ ಅಂತ. ಈ ಡಿಜಿಟಲ್ ರೂಟ್ ಕಲ್ತ್ ಬಿಟ್ರೆ ಒಂದೊಂದ ಕಂಬ ಸಾಲಿನೊಳಗೆ ಪ್ರತ್ಯೇಕವಾಗಿ ಕೂಡಿಸಿ ಡಿಜಿಟಲ್ ರೂಟ್ ಚೆಕ್ ಮಾಡ್ಕೊಂತ ಹೋಗ್ಬಿಟ್ರೆ ಒಂದ್ ಅದೇ ಕಡಿಮೆ ಟೈಮ್ನೊಳಗೆ ಕೂಡಿಸ್ಬೋದು. ಅದ್ ಹೆಂಗ ಮುಂದಿನ ನೋಡೋಣ. ಇದ್ದು ಇದು ಫನ್ ಮಾಡಕ್ ಮಾಡ್ಯಾರ ಇವನ್ನೆಲ್ಲ ಫನ್. ಆದ್ರೆ ಮಗು ಕುಣಿಸ್ತೈತಲ್ರಿ, ಕುಡಿಸ್ತೈತಿ ಆ ಕ್ರೀಡೆ ಅಂತೂ ನಡೀತಾವ. ರಂಜನಾತ್ಮಕವಾಗಿ ಆ ಕ್ರೀಡೆ ನಡೀತಾವೆ, ಸಂಕಲನ ನಡೀತೈತಿ. ಅಂದ್ರೆ ಕೇವಲ ಕಲಿಯುದಂದ್ರೆ ಕೇವಲ ಅಥೆಂಟಿಕ್ ಆಗಿ ಹಿಂಗ ಕುಂತ್ಕೊಂಡ ಹಿಂಗ ಕುಡಿಸ್ಬೇಕು ಅಂತಲ್ಲ. ನಾ ಅದಕ್ಕೊಂದ್ ಮಾಡ್ಬಿಟ್ಟೇನಿ, ಗುಣಾಕಾರ ಹೇಳ್ತೀರಿ ಮಕ್ಕಳಿಗೆ ಅಂತ ಇಂತ ಹೇಳೋಕ್ಕಿಂತ ಚಲೋ ಉತ್ತರ ಬರೋದು ಹೇಳ್ಬೇಕಲ್ಲ. ನಾನಾ ಅಂತ ಸುಮಾರು 200 ಗುಣಾಕಾರ ಕಂಡಿಡಿದೆ. ಒಂದು ಗುಣಾಕಾರದ 9 ಬರ್ತಾವ. ಹುಡುಗ ಈ ಲೆಕ್ಕ ಮಾಡಿದಾಗ ಅಷ್ಟ ಆಶ್ಚರ್ಯ ಆಗತ್ತ ನಮ್ಗ. ಈಗ ನಾನು ಒಂದು ಸಣ್ಣ ಹೇಳ್ತೀನಿ, 14, 28, 57 ಮುಂಡ್ಲೆ 7 ನೋಡ್ರಿ, ಹೌದಾ? 9, 9, 9, 9, 9, 9 ಇದು ಸಣ್ಣ ತೋರಿಸಿ ನಿಮ್ಗೆ ಆಪರೇಷನ್ ಡೈಮಂಡ್ ರಾಕೆಟ್ 999. 17, 9 ಬಂದಾಗ ಹುಡುಗ ಗುಣ ಕೊಡ್ದ ಹಿಂಗೆಲ್ಲ ಐತೆ ಇಂತ ಹೇಳ್ರಿ. ಹುಡುಗ ಕ್ಯೂರಿಯಾಸಿಟಿ ಬರ್ತದ, ಕಲಿಬೇಕ. ನಾನು 200 ಗುಣ ಕದಾವ. 5, 5, 4, 4, 0, 0, 3, 3 ನೋಡ್ರಿ ಜೋಡಿ. ಇದಕ್ಕೆ ನಾ ಶೀರ್ಷಿಕೆ ಕೊಡ್ತೀನಿ, ಬಲೆ ಜೋಡಿ. ಇದಕ್ಕೆ ಬಲೆ ಜೋಡಿ ಬಂದಾಗಲ್ಲ, ಜೋಡಿ ಬಂದಾಗ. ಇನ್ನೊಂದು ಗುಣಾಕಾರ ಹೇಳ್ತೀನಿ, 1, 2, 3, 4, 5, 6, 7, 8, 9, 0 10 ಡಿಜಿಟ್ನು ಬಂದಾವ. ಅದ್ರಾಗ ಬರ್ತಾವ, ಎಲ್ಲವೂ ಬರ್ತಾವ. ಏರಿಕೆ ಕ್ರಮದಾಗ ಬರ್ತಾವ, ಇಳಿಕೆ ಕ್ರಮದಾಗೂ ಬರ್ತಾವ. ಹಿಂಗ ಆಮೇಲೆ ತ್ರಿಮೂರ್ತಿ 3 ಗುಂಪಾಗಿ ಬರ್ತಾವ. ಹಿಂಗ ಇವು ಗುಣಲಕ್ಷಣಗಳನ್ನ ನೋಡ್ತಿದ್ವ. ಹುಡುಗ ಗುಣಾಕಾರದಾಗ ಇಷ್ಟೆಲ್ಲ ಮಜಾ ಅದಲ್ಲ. ಅದಕ್ಕೆ ನಾ ಟೀಚರ್ಗೆ ಏನ್ ಹೇಳ್ತಿರ್ತೀನಿ, ಗುಣಾಕಾರ ಕೊಡದ ಕರೆಯವು ಕೆಲವು ಗುಣಾಕಾರ. ಈ ಕೆಲವೊಂದು ಇಂಥವನು ಕೊಡ್ರಿ, ಮನೆ ಮಾಡ್ಕೊಂಬರ್ರಿ. ಅವ್ ಕ್ಯೂರಿಯಾಸಿಟಿಗೆ ಕೊಟ್ಬಿಡ್ರಿ. ಇವತ್ತು ನಾ ಕೊಟ್ಟೇನಲ್ಲ ಅದನ್ನ, ಇವತ್ತು ಗುಣಿಸ್ರಿ, ಇವತ್ತಿನ ತಾರೀಕು ನೋಡಿರಿ, ಇವತ್ತು ಕೊಟ್ಟೇನ. ಅದೇ ಆ ಗುಣಾಕಾರದೊಳಗ ಇವತ್ತು ಕೊಟ್ಟೇನಲ್ಲ ಗುಣಾಕಾರ ಗುಣಿಸ್ಬಿಟ್ರೆ 1, 9, 2024 ಬರ್ತೈತಿ ಗುಣಿಸಿದ. ಹಿಂಗ ನಾನು ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ ತಾರೀಕು, ಮರಣ ಆಗಿದ್ದ ತಾರೀಕು, ಗಾಂಧೀಜಿಯವ್ರು ಹುಟ್ಟಿದ ತಾರೀಕು, ನೆಹರೂರು ಹುಟ್ಟಿದ ತಾರೀಕು, ಇಂಥವ್ ಎಷ್ಟೆಷ್ಟು ಮಹಾನ್ ವ್ಯಕ್ತಿಗಳ ಹುಟ್ಟಿದ ತಾರೀಕನ್ನ ಗುಣಿಸಿದ್ರೆ ಬರ್ಬೇಕು ಅಂತ ಒಂದು ಸೂತ್ರ ಕಂಡು ಹಿಡಿದೀನಿ. ಹೌದ್ರಿ, ಅದು ಮುಂದಿನ ಸಂಚಿಗೆ ಹೇಳೋಣ ಅಂತ. ಈಗ ಇದು ಒಂದೊಂದು ರಹಸ್ಯ ಅದು ಗೊತ್ತಾತಿಲ್ರಿ. ಹಿಂಗ ನಾವು ಈಗ ಸಂಕಲನ ಆತು, ವ್ಯವಕಲನ ಆತು, ಗುಣಾಕಾರ. ಇಂಥ ಗುಣಾಕಾರದ ಮ್ಯಾಗ ಗಿಮಿಕ್ ಮಾಡಿ 9, 10 ಸಂಖ್ಯೆಯನ್ನು ಏಕ ಬರೋದು, ತಾಳಗ 8 ಸಂಖ್ಯೆ ಬರೋದು ಒಂದ ಲೈನ್ಯಾಗ ಹಿಂಗಿಂದನೂ ಉತ್ತರ ಹಚ್ಚಬಹುದು. ಶಕುಂತಲಾದೇವಿ 13 ಅಂಕಿಗಳು ಮಾಡಿದ್ದು ಅದು ಆಕೆ ತನ್ನ ಮೆದುಳಿನ ಶಕ್ತಿಯಿಂದ ಮಾಡಿದ್ದು. ಈಗ ನಮ್ದು ಹಂಗಲ್ಲ, ನಮ್ ಗಿಮಿಕ್ ಅದು ತಂತ್ರ. ನಾ ಮೊದ್ಲೇ ತಂತ್ರಗಾರಿಕೆಯಿಂದ ಏನಾದರೂ ಮಾಡ್ಬೋದು ಇಂಥ. ಹೌದಾ? ಈಗ ಹಂಗಾರೆ ಬಾಕರ್ಗೆ ಹೋಗೋಣ. ಭದ್ರವಾದ ಈಗ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಭದ್ರವಾದ ಬುನಾದಿ ಯಾಕೆ ಮ್ಯಾಗ ಬೇಕಂತ ಕಟ್ಟ ಹಂಗ ಈ ಮೂಲ ಕ್ರಿಯೆಗಳ ನೋಡಿ, ಸಂಕಲನ, ಗುಣಾಕಾರ, ಮಗ್ಗಿ ಇವುಗಳನ್ನ ಭದ್ರವಾಗಿ ಮಗುವಿಗೆ ಆಟದ ಮುಖಾಂತರ ಒಂದು ಗಟ್ಟೆ ಮಾಡಿಬಿಟ್ಟು ಮ್ಯಾಗ ಗೋಪುರ ಗಣಿತ ಗೋಪುರ ತಾನೇ ಹೇಳ್ತೈತಿ ಮ್ಯಾಗ. ಹೌದ್ರೆ? ಅದಕ್ಕೆ ನಾವು ಅದಕ್ಕೆ ಇವ್ನ ಮೊದಲು ಆಡಾಡ್ತಾ ಚಿಕ್ಕ ಮಗು ಇದ್ದಾಗ ರಂಜನೆಗೆ ಬಹಳ ಮಹತ್ವ ಕೊಡ್ತೈತಿ. ನೀವು ನೋಡಿರೇನಿಲ್ಲ, ಆಟ ಅಂದ್ರೆ ಯಾವಾಗ್ಲೂ ಪ್ರೀತಿ. ಅದಕ್ಕೆ ಆಟದ ಮುಖಾಂತರ ಇವುಗಳನ್ನ ದೃಢೀಕರಣ ಮಾಡಿ 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 ಆ ಮೂಲ ಗಣಿತಕ್ಕೆ ಎಳ್ಕೊಂಡು ಹೋಗ್ಬೇಕು ಅವನು ಸುಲಭವಾಗಿ. ಈಗ ಭಾಗಾಕಾರದ ಹೆಂಗೋ ಏನೇನೋ ಮಾಡೋಕ್ಕಿಂತ ಭಾಗಾಕಾರದ ನೇಮ್ಗಳನ್ನ ಕಲಿಸ್ತೀರಿ, ಭಾಗಾಕಾರ ಲೆಕ್ಕ ಮಾಡಕ್ ಕಲಿಸ್ತೀರಿ, ಎಲ್ಲ ಕಲಿಸ್ತೀರಿ. ಕಲಿಸಿದ ಪೂರಕವಾಗಿ ಒಂದು ಚಟುವಟಿಕೆ ಕೊಡ್ರಿ. ಇದೊಂದು ಚಟುವಟಿಕೆ ಎಷ್ಟು ಮಜಾ ಐತಿ, 2519 ಸಂಖ್ಯೆದಾಗ ಏನಿಲ್ಲ, ವಿಚಿತ್ರ ಸಂಖ್ಯೆಗಳು. ಅದನ್ನ ಕಂಡಿಡಿದ ಮಹಾರಾಯರ ದೊಡ್ಡ ಇವರು ಭಾರಿ ಮಜೆ ಇರ್ತಾರೆ. ನಾನು ಅಂತ ಸಾಕಷ್ಟುಗಳನ್ನ ಕಂಡಿಡುವೇನೆ. ಈ ಭಾಗಾಕಾರದ ವೈಶಿಷ್ಟ್ಯತೆ ನೋಡ್ರಿ. ಈ ಸಂಖ್ಯೆನ 10ರಲ್ಲಿ ಭಾಗಿಸ್ರಿ, ಶೇಷ 9 ಉಳಿತೈತಿ. 9ರಲ್ಲಿ ಭಾಗಿಸ್ರಿ, ಶೇಷ 8 ಉಳಿತೈತಿ. 8ರಲ್ಲಿ ಭಾಗಿಸ್ರಿ, ಶೇಷ 7 ಉಳಿತೈತಿ. 7ರಲ್ಲಿ ಭಾಗಿಸ್ರಿ 6 ಉಳಿತೈತಿ. 6ರಲ್ಲಿ ಭಾಗಿಸ್ರಿ 5 ಉಳಿತೈತಿ. 5ರಲ್ಲಿ ಭಾಗಿಸ್ರಿ 4 ಉಳಿತೈತಿ. 4ರಲ್ಲಿ ಭಾಗಿಸ್ರಿ 3 ಉಳಿತೈತಿ. 3ರಲ್ಲಿ ಭಾಗಿಸ್ರಿ 2 ಉಳಿತೈತಿ. 2ರಲ್ಲಿ ಭಾಗಿಸ್ರಿ 1 ಉಳಿತೈತಿ. 1ರಲ್ಲಿ ಭಾಗಿಸ್ರಿ 0 to 9 ಎಲ್ಲ ಶೇಷ ಉಳಿಯುವಂತ ವಿಶೇಷ ಸಂಖ್ಯೆ. ಹುಡುಗ ನೋಡ್ತಾನ, ಹಂಗ ಸುಳ್ಳು ಕರೆವ 10 ಸಲ ಲೆಕ್ಕ ಮಾಡ್ಬೇಕಿಲ್ಲ. 10 ಸಲಾನು ಮಾಡಿರ್ತಾನ ಆಟ, 10 ಸಲ ಆಟ ಆಡ್ತಾನ. ಅದಕ್ಕೆ ಪಾಠ ಬಾಕರ್ ಕಲಿತಾನ. 10ರಲ್ಲಿ ಮಾಡಿದ್ದು ಒಂದು ಬ್ಯಾರೆ ಬರ್ತೈತಿ, 9ರಲ್ಲಿ ಮಾಡಿದ್ ಬ್ಯಾರೆ ಬರ್ತೈತಿ,
ಹೌದ್ರೆ ಎಂಟ್ರಿ ಮಾಡಿದ್ ಇನ್ನೊಂದ್ ಸಂಖ್ಯೆ ಐತಿ ಈಗ ನನ್ನ ತಿಳಿಲ್ಲ ಆ ಸಂಖ್ಯೆ ಹಚ್ಕೊಂಡು ಭಾಗಾಕಾರ ಮಾಡಿದ್ರೆ ಒಂದೊಂದೇ ಸಂಖ್ಯೆ ಕಡ್ಕೊಂತ ಬರ್ರಿ ತೆಗೆದ್ ಬಿಡ್ರಿ ಹಿಂಗ ತಗುತ್ತಂತ ಹೋದ್ರೂ ಪೂರ್ಣ ಭಾಗವನ್ನ ಹೋಗುತ್ತೆ ಅಂತದೊಂದು ಸಂಖ್ಯೆ ಐತಿ ಹೌದ್ರೆ ಇನ್ನ ಚಕ್ರೀಯ ಸಂಖ್ಯೆಗಳಂತ ಬರ್ತಾವ ಆ ಚಕ್ರೀಯ ಸಂಖ್ಯೆಗಳನ್ನ ಹಚ್ಚಿ ಇಷ್ಟುದ್ದ ಹಚ್ಚಿ ಗುಂಡ್ಲೆ ನೀವು ಇಷ್ಟರಿಂದ 1ರಿಂದ 17ರೊಳಗಿನ ಯಾವುದೇ ಒಂದು ಸಂಖ್ಯೆ ತಗೊಂಡು ಗುಣಿಸಿದ್ರೆ ಇಲ್ಲೇನು ಉತ್ತರದಾಗ ಇಲ್ಲಿ ಮ್ಯಾಗ ಗುಂಡ್ಯದಾಗಿರ್ತಾವ ಅವ ಅಂಕಿನ ಕ್ರಮವಾಗಿ ಎಲ್ಲಿಂದರ ಪ್ರಾರಂಭವಾಗಿ ಚಕ್ರೀಯವಾಗಿ ಹೊಳ್ಳಿ ಅವ ಅಂಕಿನ ಸೀರೆಲ್ಲ ಬಂದಿರ್ತವೆ ಅಂತಾದ 50 ಯಾರಂತೇಳಿ ಇರ್ಲಿಕ್ಕಿಲ್ಲ 59 ಅಂಕಿ ಇದ್ದಂತ ಚಕ್ರಿ ಸಂಖ್ಯೆ ಐತಿ ಅಂತೇಳಿ 59 ಅಂಕಿ ರೀ ಹೊಳ್ಳಿ ನೀವು ಅದ್ರಾಗ ಇಷ್ಟು ಇಂತಂದ್ರೆ ಗುಣಿಸ್ಕೊಂತ ಹೋದ್ರು ಆ 59 ಸಂಖ್ಯೆಗಳ ಕ್ರಮವಾಗಿ ಬರ್ತಾವ ಇಲ್ಲಿ 7 ಬಂದಿತ್ತು 4 ಬಂದಿತ್ತು 3 ಬಂತು 2 ಬಂತು 6 ಬಂತು 5 ಬಂತು 4 ಹಿಂಗ್ ಉತ್ತರ ಆಗಿತ್ತು ಅಂತ ತಿಳ್ಕೊ ಇವ ಚಕ್ರೀಯವಾಗಿ ಬರ್ತಾವ 4ರಿಂದ ಚಲವಾಗಿ ನೀವು ಈ ಚಿಗಟ ತುಂಡಾಗಿ ಇಲ್ಲಿ ಬರ ಚಕ್ರೀಯವಾಗಿ ಇವ ಅಂಕಿನ ಸೀರಿಯಲ್ ಆಗಿ ಬರ್ತಾವ ಉತ್ತರದಾಗ ಅದು ಚಕ್ರೀಯ ಸಂಖ್ಯೆ ಮಾಡೋಣ ಅದನ್ನ ವಿಶೇಷ ಅದು ಇದಕ್ಕಿಂತ ಹೈ ಲೆವೆಲ್ ಇರ್ತೈತಲ್ಲ ಅದನ್ನ ಒಂದ್ ಬೇರೆ ಮಾಡೋಣ ಹೌದಾ ಈ ರೀತಿ ಭಾಗಾಕಾರದಾಗ ಇನ್ನೊಂದು ಆಟ ಐತಿ ಬಹಳ ಅದ್ಭುತ ಆಟ ಐತಿ ಇದು ಇದ್ರೊಳಗೆ ಅರ್ಧ ಮೊದಲಿತ್ತು ಅದನ್ನ ಸರಳೀಕರಣ ಮಾಡಿ ಮಕ್ಕಳಿಗೆ ಸರಳ ಮಾಡಿ ಹೆಂಗಂತಂದ್ರ ಯಾವ್ದಾದ್ರು 3 ಸಂಖ್ಯೆಗಳನ್ನ ಬರ್ಕೊಂಡು 3 ಅಂಕಿ ಬರ್ಕೊಂಡು ಅದರಿಂದ ಆಗುವ ಎಲ್ಲ ಸಂಖ್ಯೆಗಳನ್ನ ಕೂಡಿಸಿ ಅದರಿಂದ ಬಾಕ್ಸೂರ್ ಅಂತಿತ್ತು ಅದನ್ನ ಸರಿ ಮಾಡ್ಬಿಟ್ಟೇನ 3 ಬರೀನ 3 3 3 3 ಸಲ ಬರ್ಕೋಬೇಕು ಇದನ್ನ 6 ಸಲ ಬರ್ಕೋಬೇಕು ರಂಗೋಲಿ ಹಾಕ್ದಂಗ 3 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 1 2 3 4 5 ಇನ್ನೊಂದು 3 3 3 ಇಲ್ಲ ಮಗು ಕೂಡಿಸ್ತಂತ ಹೇಳಿವಿ ನಾವು ಕೂಡಿಸ್ತಾನ ಹೌದ್ರೆ ನೋಡ್ರಿ 3 3 6 3 9 3 12 3 15 3 18ಕ್ಕೆ 8 ಕೆಲ ಬಂತು 1 4 3 7 3 10 10 3 13 3 16 3 19ಕ್ಕೆ 9 ಕೆಲ ಬಂತು 1 4 3 7 3 10 13 13 16 3 19 1998 ಬಂತು ಇದನ್ನ ಬಾಗ್ಲೆ ಇಲ್ಲೇನು ಬರ್ಕೊಂಡಿರ್ತೇವೆ ಅವೆಲ್ಲಗಳ ಮೊತ್ತ ಮಾಡಿ ಆಗಲಿ ಡಿಜಿಟಲ್ ರೂಟ್ ಮಾಡಿದ್ವಿ 3 3 6 3 9 9ರಲ್ಲಿನ ಭಾಗಿಸ್ರಿ 9 2 18 1 ಉಳಿತು 9 ಇಳಿಸ್ಕೋರಿ ಇಲ್ಲಿ ಹಚ್ಕೊಂತೇವೆ 1 ಉಳಿತು ಮತ್ತೆ 8 ಇಳಿಸ್ಕೋರಿ 9 2 18 ವಿಚಿತ್ರ ಅಂದ್ರ ನೀವು ಯಾವ್ದಾರ ಬರ್ಕೋರಿ ಇದನ್ನ ಯಾವಾಗ್ಲೂ 222 ಬರ್ತದ ಏನ್ ಬರ್ಕೊಂಡ್ರು ಬೇಕಾದ್ರೆ 222 ಬರ್ಕೊಂಡು ನೋಡೋಣ 222 6 ಸಲ ಬರ್ಕೋರಿ 6 ಸಲನ ಬರೀಬೇಕು 6 ಸಲನ ಬರೀಬೇಕು ಹೌದ್ರೆ 2 4 6 8 10 12ಕ್ಕೆ 2 ಕೆಲಂತ 1 3 2 5 2 7 2 9 9 2 11 2 13ಕ್ಕೆ 3 ಕೆಲಂತ 1 3 2 5 2 7 2 9 9 2 11 2 13 ಈಗ ನೀವು 3 ಕುಡಿಸಿದ್ರೆ 6 ಆಗತ್ತೆ 6ರಲ್ಲಿ ಭಾಗ 6 2 12 1 3 ಇಳಿಸ್ಕೊಂಡ್ರಿ 6 2 12 1 2 ಇಳಿಸ್ಕೊಂಡ್ರಿ 6 2 12 20 ಇದು ಫಿಕ್ಸ್ ಮಗುವಿಗೆ ಕುತೂಹಲ ಕೇಳ್ಸಕ ಸಂಕಲನ ಕ್ರಿಯೆ ನಡೀತಿಲ್ಲ ಭಾಗಾಕಾರ ಕ್ರಿಯೆ ನಡೀತು ಹಿಂಗ ಸಂಕಲನ ಕ್ರಿಯೆ ಮತ್ತು ಭಾಗಾಕಾರ ಕ್ರಿಯೆ 2 ಕ್ರಿಯೆಗಳನ್ನ ಆಟದ ಮುಖಾಂತರ ಕಲಿತಾನಲ್ಲವ ಒಂದು ಮಾಡೋದಕ್ಕಿಂತ 2 ಮಾಡ್ತಾವ ಹಿಂಗ 4 ಕ್ರಿಯೆಗಳನ್ನ ಏಕಾಲಕ ಮಾಡುವಂತವು ಜಗ್ಗದವು 4 ಅಂತ ಉದಾಹರಣೆಗೆ ಒಂದ್ ಸಂಖ್ಯೆ ಹಿಡ್ಕೋರಿ ಮನಸ್ಸಿನ ನೀವು ಯಾವ್ದಾರು ಒಂದು 10ರೊಳಗೆ ಒಂದು ಹಿಡ್ಕೋರಿ ಅದನ್ನ ಡಬಲ್ ಮಾಡ್ರಿ ಮಾಡಿದ್ರೆ ನಂದೊಂದು 10 ಕೂಡ್ಸಿರಿ ಅದಕ್ಕೆ ಕೂಡಿಸಿದ್ರೆ ಆ ಸಂಖ್ಯೆನ 2 ಭಾಗ ಮಾಡ್ರಿ ಸೀಳಿ 2 ಕರೆಕ್ಟ್ 2 ಭಾಗ ಮಾಡ್ರಿ ಮಾಡಿದ್ರೆ ನೀವು ಮೊದಲೇ ಹಿಡ್ಕೊಂಡಿದ್ರಿ ನೋಡ್ರ ಆ ಸಂಖ್ಯೆದಾಗ ಕಳೀರಿ 5 ನೋಡ್ ನೋಡದ ಇಲ್ಲಿ ಮಜಾ ಅಂದ್ರೆ ಇಂತಾವು ಜಗ್ಗದವ್ರಿ 100 ಗಟ್ಲೆ ಅದಾವಂತ ಲೆಕ್ಕ ನಮ್ಮ ಹಳ್ಳಿಗರು ಇಂಥವೆಲ್ಲ ಮೊದಲ ಮಾಡಿಟ್ರ ಆ ಕ್ರಿಯೆಗಳನ್ನ ಮನಸ್ಸಿನಾಗ ಮಾಡ್ತಾನವ ಬಾಳ ಆಗ್ರೈತ್ರಿ ಇದೇನಿಲ್ಲ ನಾ ಏನ್ 10 ಕೂಡ್ಸಂದಲ್ಲ ನಾನು ಅರ್ಧ ಹೇಳ್ಬಿಟ್ಟು ಅರ್ಧ ಬಿಡ್ತೇನೆ ಈಗ ನಾ ಇನ್ನೊಂದು ಮನಸ್ಸಿನೊಳಗ ಇಟ್ಕೊಂಡು ಅಂಕಿನ ಬರೆಯೋಣ ಸರ್ ಹೇಳ್ರಿ 5 ಇದನ್ನ ಡಬಲ್ ಮಾಡುದು 10 ನಂದೊಂದು 20 ಕೂಡ್ಸ್ರಿ 20 30 ಹೌದ್ರೆ ಇದನ್ನ 2 ಭಾಗ ಮಾಡ್ರಿ 15 ಮೊದಲು ನೀವೇನ್ ಇಟ್ಕೊಂಡ್ರಿ ಅದನ್ನ ಕಳೀರಿ 5 ಹೌದಾ ಕಳೆದ್ರೆ 10 ಉಳಿತು ನಾ ಹೆಂಗ್ 10 ಹೇಳ್ತೇನೆ ನಾ ಏನ್ ಹೇಳಿರ್ತೇನಿ ಅದ್ರ ಅರ್ಧ ಹೇಳ್ತೀನಿ ಅದು ಅಷ್ಟೇ ಇರ್ತದೆ ಒಂದ್ ಸಂಖ್ಯೆ ಇಟ್ಕೊಳ್ಳೋದು ಅದು ಡಬಲ್ ಮಾಡುದು ಹೇಳುದು ನಂದೊಂದ್ ಸಂಖ್ಯೆ ಹೇಳುದು
ಆಮ್ಯಾಗ ಕುಡಿಸಿದ್ರಾಗ 2 ಭಾಗ ಮಾಡುದು, ಆ ಒಂದು ಭಾಗದಾಗ ಮೊದಲಿನ ಸಂಖ್ಯೆನ ಕಳೆಯುದು. ನಾವ್ ಯಾವ್ದನ್ನ ಹೇಳಿರ್ತೀವಿ ಅದರ ಅರ್ಥ ಅದು ಇಲ್ಲಿ ಉತ್ತರ ಹೇಳ್ತಾನ. ಅಂದ್ರೆ ಇಲ್ಲಿ ಕ್ರಿಯೆಗಳು ನಡೀತಾವಲ್ಲ, ಡಬಲ್ ಮಾಡುದು, ಗುಣಿಸುದು, ಕುಡಿಸುದು, ಆ ಕ್ರಿಯೆಗಳನ್ನ ಆಟದ ಮುಖಾಂತರ ಈ ರೀತಿ ಮ್ಯಾಜಿಕ್. ಆಮೇಲೆ ಹೆಂಗ್ ಹೇಳಿದ್ರೆ ನಾವ್ ಹೇಳುದನೇ ಇಲ್ಲ, ಅದ್ ಹಂಗ ಅಂತಾನ ಹುಡುಗ ಹೇಳುದನೇ ಇಲ್ಲ, ಅವ್ರು ಹೇಳುದಿಲ್ಲ. ಡೈಲಿ ದಿನಪ್ರತಿ ಆಟ ಆಗ್ಬಿಡ್ತೈತೆ. ಆಟದ ಮುಖಾಂತರನ ಈ 4 ಕ್ರಿಯೆಗಳನ್ನ ಈ ರೀತಿ ಮಾಡ್ಬೋದು. ಇನ್ನ ಮಗ್ಗಿ ಬಗ್ಗೆ ಹಿಂದಿನ ಸಂಚಿಕೆಯೊಳಗೆ ನೋಡಿದೇವಿ. ಅದರೊಳಗೂ ಸಂಕಲನ ಲೆಕ್ಕವನ್ನು ಮಾಡ್ಲಿಕ್ಕೆ ಸಾಕಷ್ಟು ಆಟಗಳು. ಅದ್ರಾಗ ಒಂದು ತೋರಿಸ್ತೇನೆ, ಒಂದು ಸಂಕಲನ ಲೆಕ್ಕವನ್ನು ಯಾವ ರೀತಿ ಮಾಡ್ಬೋದು. ಈಗ 3 ಮಗ್ಗಿ ಬರಿತೇನೆ. ಸಂಕಲನ ಕ್ರಿಯೆ ನೋಡ್ರಿ. ಇದನ್ನ ಕೂಡಿಸ್ರಿ, ಇದನ್ನ ಕೂಡಿಸ್ರಿ 33, ಇದನ್ನ ಕೂಡಿಸ್ರಿ 33, ಇದನ್ನ ಕೂಡಿಸ್ರಿ 33, ಇದನ್ನ ಕೂಡಿಸ್ರಿ 33. ಹೌದಾ? ಸಂಕಲನ ಮಾಡಿದ್ನಲ್ಲ ಇಲ್ಲಿ. ಯಾವ ಮಗ್ಗಿನ ಬರೀರಿ, ಹಿಂಗ್ 2 ಹಿಂಗ್ ಕೂಡಿಸ್ಕೊಂಡು ಹಂಗ ಬರ್ತಾವ. ಈಗ 2 3 4 4 4 8 4 12 4 14 16 4 24 4 28 4 4 32 4 36 ಹೌದಾ? 4 40 44 ಹೌದಾ? 36 8 44 12 32 44 16 28 44 20 24 44. ಎಷ್ಟು ಸಲ ಬಾಯಾಗನ ಕೂಡಿಸ್ತಾನ, ಒಟ್ಟು ಕೂಡಿಸ್ತಾನ. ಕೂಡಿಸುವ ಕ್ರಿಯೆ ಐತಲ್ಲ, ಕೂಡಿಸಿಲ್ಲ ಅಂದ್ರೆ ಈಜಿ ಇದ್ದೇ ಇರ್ತಾವ. ಇದ್ರೊಳಗನ ಇದನ್ನ ಕಂಟಿನ್ಯೂ ಮಾಡಿ ಇನ್ನೊಂದು ಆಟ ಮಾಡ್ಬಿಡ್ತೀನಿ. ಇದ್ರಾಗನ ಹೆಂಗ್ ಮಾಡೋದು? 2-3 ಕ್ರಿಯೆಗಳು ನಡೀತಾವ. 1 ಕಡಿಮೆ 2, 1 ಹೆಚ್ಚು 4, 1 ಕಡಿಮೆ 5, 1 ಹೆಚ್ಚು 7, 1 ಕಡಿಮೆ 8, 1 ಹೆಚ್ಚು 10, 1 ಕಡಿಮೆ 11, 1 ಹೆಚ್ಚು 13, 1 ಕಡಿಮೆ 14, 1 ಹೆಚ್ಚು 16, 1 ಕಡಿಮೆ 17, 1 ಹೆಚ್ಚು 19, 1 ಕಡಿಮೆ 20, 1 ಹೆಚ್ಚು 22, 1 ಕಡಿಮೆ 23, 1 ಹೆಚ್ಚು 25, 1 ಕಡಿಮೆ 26, 1 ಹೆಚ್ಚು 28, 1 ಕಡಿಮೆ 29, 1 ಹೆಚ್ಚು 31. ಇವನ್ 3 ಕೂಡ್ಸ್ಕೊಂತ ಹೋಗ್ಬಿಡ್ರಿ. ನಮಗ್ ಗೊತ್ತಿಲ್ದಂಗನ ಒಂದ್ ಮಗಿ ತಾನ ರಚನೆ 2 3 5 4 9 5 6 11 7 18. ಚಲೋ ಆತ್. 3ನೇದು 9 8 9 17 10 27 ನೋಡ್ 9 ಮಗಿ ತನಗೆ ಗೊತ್ತಿಲ್ಲ ರಚನೆ ಆಗಿದೆ. ಹೌದಾ? ಈ ರೀತಿ ಇದ್ರಾಗ ಯಾಕೆ ಕ್ರಿಯೆ ನಡೀತೇವೆ? ಸಂಕಲನ ಕರೀತೇವೆ ಮತ್ತು ವ್ಯವಕಲನ ಕ್ರಿಯೆ ನಡೀತದೆ. ಕಳಿಬೇಕಲ್ಲಿ ಒಂದು ಕಡಿಮೆ 1 ಹೆಚ್ಚು. ಹೌದಾ? ಒಟ್ಟು ನಡೀತಿದೆ. ಅಂದ್ರೆ ಈ ರೀತಿ ಆಟ ಆಡ್ತಾನ ನಮ್ಮ ಬೇಸಿಕ್ ಅನ್ನೋದೇನು ಗಣಿತ ಐತಲ್ಲ ಅದನ್ನ ಬದ್ಧ ಮಾಡ್ಕೋಬೇಕು. ಮೊದಲ ಅದನ್ನ ಬದ್ಧ ಮಾಡ್ಕೊಂಡು ಮ್ಯಾಗ ಏನೋ ಬೆಂಡ್ರಾಶಿ ಅದು ಇದು ಸಂಖ್ಯೆಗಳು ಎಲ್ಲ ಮ್ಯಾಗ ಕಟ್ಕೊಂತ ಹೋಗ್ಬೋದು. ಮೊದಲನೇ ಸ್ಟೆಪ್ ಅವನನ್ನ ಎಳ್ಕೊಳೋದು. ಒಬ್ಬ ರೈತ ಸುಮ್ಮನೆ ಬೀಜ ಹಾಕೋದಿಲ್ಲ, 3-4 ಸಲ ಹರಗ್ತಾನ, ಅಂದ್ರೆ ಹಸನ್ ಮಾಡ್ತಾನ. ಮನೋಭೂಮಿಕೆಯನ್ನ ಹಿಂಗ ಮಗುವಿನ ತಯಾರು ಮಾಡ್ಬೇಕು ಮಾಡಲ್ಲ. ಈ ರೀತಿ ಆಮೇಲೆ ನೀವು ಬೀಜ ಹಾಕ್ರಿ, ಆ ಬೀಜ ತಾನೇ ಹುಡ್ತೈತ. ಹೌದ್ರೆ? ಆ ರೀತಿ ಮಾಡಾಕ ಇಂಥವು ಜಗ್ಗಾಟದವ್ರಿ, ರಗಡದಾವ್. ಇವನ್ನ ಪಾಲಕ ಅದಾವ, ಇವುಗಳನ್ನ ಒಂದು ಅರ್ಧ ತಾಸು ಮಗುನ್ ಕೂಡ ಮಕ್ಕಳು ಸರಿದೇ ಇಲ್ಲ. ಅಪ್ಪಾಜಿ ಇನ್ನೊಂದ್ ಹೇಳ, ಮಾನ್ಯ ಹೇಳಿದಲ್ಲಿ ಇನ್ನೊಂದ್ ಹೇಳೋ ಅಂತ. ಹೌದಾ? ಈಗ ಏನಾಗ್ಬಿಟ್ಟದ ಅಂತಂದ್ರ ಮಕ್ಕಳಿಂದ ಏನ್ ಹಾಕ್ಬೇಕ, ಎಟ್ ಬೇಕು ತಗೋ ಟ್ಯೂಷನ್ 40,000 ಕೊಟ್ಟವಾರಲ್ಲ ಹೆಚ್ಚ